ಅಜಿತ್ ಪವಾರ್ ವಿಮಾನ ದುರಂತದ ಸುತ್ತ ಅನುಮಾನಗಳು ಹುಟ್ಟುಕೊಂಡಿದೆ. ಕೊನೆ ಕ್ಷಣದಲ್ಲಿ ಪೈಲಟ್ ಬದಲಾಗಿದ್ದೇ ಸಂಶಯ. ವಿಮಾನ ದುರಂತದ ತನಿಖೆ ನಡೆಸೋದಕ್ಕೆ ಆಗ್ರಹಗಳು ವ್ಯಕ್ತವಾಗಿದೆ. ಹಾಗಾದ್ರೆ ಕೊನೆ ಕ್ಷಣದಲ್ಲಿ ಪೈಲಟ್ ಬದಲಾಯಿಸಿದ್ದೇಕೆ? ಅಜಿತ್ ಪವಾರ್ ವಿಮಾನ ಪ್ರಯಾಣ ಮಾಡುವುದಕ್ಕಿಂತಲೂ ಮುಂಚಿತವಾಗಿ ಆ ಚಾರ್ಟರ್ಡ್ ಫ್ಲೈಟಿನ ಪೈಲಟ್ ಯಾರಾಗಿರಬೇಕು ಅನ್ನೋದು ಕೂಡ ಚರ್ಚೆಯಾಗಿರ್ತವೆ. ಯಾರಾಗಿರಬೇಕು ಮತ್ತು ಯಾವಾಗ ಜಾಯಿನ್ ಆಗಬೇಕು ಎಲ್ಲವೂ ಕೂಡ ತೀರ್ಮಾನ ಆಗಿರ್ತವೆ. ಆದರೆ ಈ ಹಿಂದೆಯೂ ಕೂಡ 3 ಬಾರಿ ಇದೇ ಅಜಿತ್ ಪವಾರ್ ಜೊತೆ ಪ್ರಯಾಣ ಮಾಡಿದ್ರು ಈ ಪೈಲಟ್. ಆದರೆ ಮೊನ್ನೆಯ ಈ ಟ್ರಿಪ್ಪಿಗೆ ಬೇರೆ ಒಂದು ಪೈಲಟ್ನ ಆಯ್ಕೆಯಾಗಿತ್ತು. ಕೊನೆ ಕ್ಷಣದಲ್ಲಿ ಈ ಪೈಲಟನ್ನು ಆಯ್ಕೆ ಮಾಡಲಾಯಿತು ಅನ್ನೋ ವಿಚಾರ. ಹಾಗಾಗಿ ಸಾಮಾನ್ಯವಾಗಿ ಈ ದುರಂತದಲ್ಲಿ ಸ್ವಲ್ಪ ಅನುಮಾನಗಳು ಮೂಡ್ತವೆ. ಇನ್ನು ವಿಮಾನ ದುರಂತದ ಸಂದರ್ಭ ಕಟ್ಟಕಡೆಯದಾಗಿ ಫ್ಲೈಟಿನ ಕಾಕ್ಪಿಟ್ನಲ್ಲಿ ಕೂತಿದ್ದ ಪೈಲಟ್ ಸ್ವಲ್ಪ ಗಾಬರಿಯಾಗಿ ಮಾತನಾಡಿರ್ತಾರೆ. ಇನ್ನೇನು ಭೂಸ್ಪರ್ಶ ಆಗಬೇಕು, ಲ್ಯಾಂಡ್ ಆಗುವಂತಹ ಸಂದರ್ಭದಲ್ಲಿ ಸ್ಫೋಟನೋ ಮತ್ತೊಂದು ಮಗದೊಂದು ಆದಾಗ ಕೊನೆ ಕ್ಷಣದಲ್ಲಿ ಪೈಲಟ್ಗಳು ಗಾಬರಿ ಆಗ್ತಾರೆ. ಕೋ ಪೈಲಟ್ ಇದ್ರೆ ಕೋ ಪೈಲಟ್, ಪೈಲಟ್ ಇದ್ರೆ ಪೈಲಟ್. ಈ ಬ್ಲಾಕ್ ಬಾಕ್ಸ್ನಲ್ಲಿ ಆ ಕೊನೆ ಕ್ಷಣದ ಆಡಿಯೋಗಳ ರೆಕಾರ್ಡ್ ಹಂಗೆ ಇರ್ತವೆ. ಈ ಬಾರಿ ಈ ಪೈಲಟ್ಟು ಶಿಟ್ ಅನ್ನುವಂಥ ಒಂದು ಪದವನ್ನು ಪ್ರಯೋಗ ಮಾಡಿದ್ದಾರೆ. ಅಂದರೆ ಗಮನಕ್ಕೆ ಬಂದಿಲ್ಲ, ಫ್ಲೈಟು ಕೆಳಗಿಳಿತಾ ಇದೆ, ಇನ್ನೇನು ಲ್ಯಾಂಡ್ ಮಾಡಬೇಕು, ಲ್ಯಾಂಡ್ ಆಗ್ತಾ ಇದೆ, ಕೊನೆ ಘಳಿಗೆಯಲ್ಲಿ ಇವ್ರಿಗೆ ಅರ್ಥ ಆಗುತ್ತೆ ಫ್ಲೈಟು ಭೂಮಿಗೆ ತಾಕ್ತಿದೆ ಅನ್ನೋದು. ಆ ಸಂದರ್ಭದಲ್ಲಿ ಓ ಶಿಟ್ ಅಂತ ಹೇಳಿ ಅವರು ಭಾವನಾತ್ಮಕವಾಗಿ ಹೇಳಿರುವಂತಹದ್ದು. ಆ 1 ಸೆಕೆಂಡಿನ ಆಡಿಯೋ ಎಂಡ್ ಆಗುವಷ್ಟರಲ್ಲಿ ಫ್ಲೈಟು ಭಸ್ಮ ಆಗಿದೆ. ಕೊನೆಯ ಕ್ಷಣದಲ್ಲಿ ಪೈಲಟ್ ಮಾತನಾಡೋದು, ಆ ಮಾತಿನಲ್ಲೂ ಕೂಡ ಒಂದಷ್ಟು ಲೇಟಾಗಿ ತಡವಾಗಿ ಲ್ಯಾಂಡ್ ಆಗ್ತಾ ಇರೋದು ಪೈಲಟ್ನ ಗಮನಕ್ಕೆ ಬಂದಿದೆ. ಇನ್ನು ದೃಶ್ಯ ಗೋಚರತೆಯ ಕೊರತೆ ಎದುರುಗಡೆ ಕಾಣ್ತಿರ್ಲಿಲ್ವಂತೆ ಪೈಲಟ್ಟಿಗೆ. ಎಷ್ಟು ಅಡಿ ಕೆಳಗಿಳಿತಾ ಇದೆ ಅನ್ನೋದು ಪೈಲಟ್ ಗಮನಕ್ಕೆ ಬಂದಿರ್ತವೆ. ಆದರೆ ಎದುರುಗಡೆ ಏನಿದೆ, ಇನ್ನು ಭೂಮಿ ಏನು ಟಚ್ ಆಗೋದಕ್ಕೆ ಇನ್ನೇನು ಸ್ವಲ್ಪ ಮೀಟರ್ಗಳೇ ಇದೆ, ಅದು ತಡವಾಗಿ ನೋಡಿದ್ದಾರೆ ಪೈಲಟ್. ರನ್ವೇ ತಲುಪುವ ಮೊದಲೇ ವಿಮಾನವು ಎಡಭಾಗಕ್ಕೆ ವಾಲಿ ನೆಲಕ್ಕೆ ಅಪ್ಪಳಿಸಿ ಬೆಂಕಿ ಹೊತ್ಕೊಂಡಿದೆ. ಈ ರನ್ವೇಗೂ ಫ್ಲೈಟಿಗೂ ಕೆಲವೇ ಅಂತರ ಇರುವಂತಹ ಸಂದರ್ಭದಲ್ಲಿ ತಕ್ಷಣ ಗೊತ್ತಾಗಿದೆ, ಅಯ್ಯೋ ದೇವ್ರೆ ಫ್ಲೈಟು ಭೂಮಿಗೆ ತಾಕ್ತಾ ಇದೆ. ಆಗೇನಾಗಿದೆ, ಸ್ವಾಭಾವಿಕವಾಗಿ ಗಾಬರಿಯಲ್ಲಿ ಎಡಕ್ಕೆ ತಿರುಗಿಸಿದ್ದಾರೆ. ಎಡಕ್ಕೆ ತಿರುಗಿದ ರಭಸಕ್ಕೆ ಫ್ಲೈಟು ಬಹಳ ರಭಸವಾಗಿ ಭೂಮಿಗೆ ಟಚ್ ಆಗಿರೋದ್ರಿಂದಾಗಿ ಫ್ಲೈಟು ಸ್ಫೋಟಗೊಂಡಿದೆ. ದೃಶ್ಯ ಗೋಚರತೆಯ ಕೊರತೆ, ಹವಾಮಾನ ವೈಪರೀತ್ಯದ ಹೊರತಾಗಿಯೂ ಪೈಲಟ್ ವಿಮಾನವನ್ನು ಇಳಿಸೋದಕ್ಕೆ ನಿರ್ಧರಿಸಿದರು. ರನ್ವೇ ತಲುಪುವ ಮೊದಲೇ ವಿಮಾನವು ಎಡಭಾಗಕ್ಕೆ ವಾಲಿ ನೆಲಕ್ಕೆ ಅಪ್ಪಳಿಸಿ ಬೆಂಕಿ ಹೊತ್ಕೊಂಡಿದೆ. ಸಂವಹನ ಲೋಪವೂ ಇತ್ತು. ಲ್ಯಾಂಡಿಂಗ್ ಕ್ಲಿಯರೆನ್ಸ್ ಪಡೆದ ನಂತರ ಪೈಲಟ್ನಿಂದ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ. ATC ಫ್ಲೈಟು ಒಂದು ಹಂತದಲ್ಲಿದ್ದಾಗ ATCಗೆ ಪೈಲಟು ಒಂದು ಸಂವಹನ ಪ್ರತಿಕ್ರಿಯೆಗಳು ನಡೀತಾವೆ. ATC ಕ್ಲಿಯರೆನ್ಸ್ ಕೊಡಬೇಕು, ರನ್ವೇ ಖಾಲಿ ಇದೆ, ನೀವು ಫ್ಲೈಟನ್ನು ಲ್ಯಾಂಡ್ ಮಾಡಬಹುದು ಅಂತ. ATCಯಿಂದ ಕ್ಲಿಯರೆನ್ಸ್ ಬಂದಿದೆ, ನೀವು ಕೆಳಗಿಳಿಸ್ಬೋದು ಅಂತ ಹೇಳಿ ಕ್ಲಿಯರೆನ್ಸ್ ಬಂದಿದೆ. ಕ್ಲಿಯರೆನ್ಸ್ ಬಂದ ನಂತರ ಪೈಲಟ್ ಕಡೆಯಿಂದ ಯಾವ ರಿಯಾಕ್ಷನೂ ಇಲ್ಲ. ನಾನೀಗ ಬರ್ತಾ ಇದ್ದೀನಿ, ಇಳಿಸ್ತಾ ಇದ್ದೀನಿ, ಈ ಯಾವ ರಿಯಾಕ್ಟೂ ಇಲ್ಲ. ಅಲ್ಲೊಂದು ತಾಂತ್ರಿಕ ದೋಷಗಳು ಇದ್ದಿರಬಹುದು ಅಂತ ಹೇಳಿ ಅಂದಾಜು ಮಾಡಲಾಗ್ತಾ ಇದೆ. ATCಯಿಂದ ಕ್ಲಿಯರೆನ್ಸ್ ಸಿಕ್ಕಿದೆ, ಆದರೆ ಪೈಲಟ್ನಿಂದ ನೋ ರಿಯಾಕ್ಷನ್. ಹಾಗಾಗಿ ಈ ತರಹದ್ದೊಂದು ದುರಂತ ಸಂಭವಿಸ್ತಾ. ಈ ಹಿಂದೆ ಸಾಕಷ್ಟು VIPಗಳು VVIPಗಳು ವಿಮಾನ ದುರಂತದಲ್ಲಿ ಪತನ ಆಗಿರೋದನ್ನು ಗಮನಿಸಿದ್ದೇವೆ. ಅಷ್ಟೇ ಯಾಕೆ, ನಮ್ಮ ರಾಜ್ಯದ ಖ್ಯಾತ ನಟಿ, BJPಯ ಮುಖಂಡಿಯಾಗಿದ್ದಂತಹ ನಟಿ ಸೌಂದರ್ಯ, ಆಕೆಯ ಫ್ಲೈಟು ಕೂಡ ಬಹಳ ತೀವ್ರ ತರಹದಲ್ಲಿ ಸ್ಫೋಟಗೊಂಡು ಆಕೆ ಆ ದುರಂತದಲ್ಲಿ ಸಾವಿಗೀಡಾಗಿದ್ದರು. ರಾಜಕಾರಣಿಗಳು ಸಂಚರಿಸುವಂತಹ ಫ್ಲೈಟ್ಗಳ ಮೇಲೆ ಪ್ರತ್ಯೇಕವಾದಂತಹ ನಿಯಮಗಳಿರ್ತವೆ. ಆ ರಾಜಕಾರಣಿ ಹತ್ತುವಂತಹ ಫ್ಲೈಟ್ನಲ್ಲಿ ನುರಿತ ಪೈಲಟ್ಗಳಿರಬೇಕು. ಸಾವಿರಾರು ಕಿಲೋಮೀಟರ್ ಅನುಭವ ಇರತಕ್ಕಂತಹ ಪೈಲಟ್ಗಳೇ ಇರಬೇಕು. ಕೆಲವೊಂದು ಫ್ಲೈಟ್ಗಳಲ್ಲಿ ಕೋ ಪೈಲಟ್ ಕೂಡ ಕಡ್ಡಾಯ ಇರಬೇಕು. ಪೈಲಟ್ಗಳ ಆಹಾರ ಪದ್ಧತಿಯೂ ಕೂಡ ಅತ್ಯಂತ ವಿಶೇಷವಾಗಿರುತ್ತೆ. ಫುಡ್ ಪಾಯ್ಸನ್ ಆಗುವಂತಹ ಯಾವ ಆಹಾರವನ್ನು ಕೂಡ ಕೊಡಲಾಗೋದಿಲ್ಲ. ಅವರ ಆರೋಗ್ಯ ಸದೃಢ ಆಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಅತ್ಯಂತ ಆರೋಗ್ಯವಂತ ಆಹಾರಗಳನ್ನು ಕೊಡಲಾಗುತ್ತೆ. ರಸ್ತೆಗಳಲ್ಲಿ ಏನಾದರೂ ಡ್ರೈವರ್ಗಳಿಗೆ ಹೆಚ್ಚು ಕಮ್ಮಿ ಆದರೆ ಸೈಡಿಗೆ ಹಾಕಿ ನಿಲ್ಲಿಸ್ಬೋದು, ಅಲ್ಲೆಲ್ಲಿ ನಿಲ್ಲಿಸ್ತೀರಿ. ಹಾಗಾಗಿ ಅವರಿಗೆ ಕೊಡುವಂತಹ ಆಹಾರದ ಮೇಲೆಯೂ ಕೂಡ ಹೆಚ್ಚು ನಿಗಾ ಇರುತ್ತೆ. ಈ ಎಲ್ಲ ನಿಯಮ ನೀತಿಗಳಿದ್ರೂ ಕೂಡ
ಈ ತರಹದ ಟೆಕ್ನಿಕಲ್ ತಾಂತ್ರಿಕ ದೋಷಗಳಿಂದ ವಿಮಾನ ಸ್ಫೋಟಗೊಳ್ಳುತ್ತೆ, ದುರಂತಗಳು ಸಂಭವಿಸ್ತವೆ ಅನ್ನೋದಾದರೆ ನಿಜಕ್ಕೂ ಕೂಡ ಇದನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕು ಈ ನಿಯಮಗಳನ್ನು. VVIPಗಳಿಗೆ ಸುರಕ್ಷತೆ ಇಲ್ಲ, ಭದ್ರತೆ ಇಲ್ಲ, ಸಲೀಸಾಗಿ ಸ್ಫೋಟಗೊಂಡು ಸಾಯ್ತಿದ್ದಾರೆ. ಹಾಗಾಗಿ ಈ ತರಹದ ದುರಂತಗಳಿಂದ ರಾಜಕಾರಣಿಗಳನ್ನು VVIPಗಳನ್ನು ಉಳಿಸ್ಕೋಬೇಕು ಅಂಥೇಳಿ ಕೂಡ ಕೂಗು ಕೇಳಿಬಂದಿತ್ತು. ಅಜಿತ್ ಪವಾರ್ ವಿಮಾನ ದುರಂತದ ಸುತ್ತ ಅನುಮಾನಗಳು ಹುಟ್ಟುಕೊಂಡಿದೆ. ಕೊನೆ ಕ್ಷಣದಲ್ಲಿ ಪೈಲಟ್ ಬದಲಾಗಿದ್ದೇ ಸಂಶಯಕ್ಕೆ ಕಾರಣವಾಗಿರುವಂತಹದ್ದು. ವಿಮಾನ ದುರಂತದ ತನಿಖೆ ನಡೆಸೋದಕ್ಕೂ ಕೂಡ ಆಗ್ರಹಗಳು ವ್ಯಕ್ತವಾಗಿದ್ದು, ಹಾಗಾದರೆ ಕೊನೆ ಕ್ಷಣದಲ್ಲಿ ಪೈಲಟ್ ಬದಲಾಯಿಸಿದ್ದೇಕೆ ಎನ್ನುವಂತಹ ಪ್ರಶ್ನೆಗಳು ಹುಟ್ಟುಕೊಂಡಿದೆ. ಹಲವು ಅನುಮಾನ ಮೂಡಿಸಿದ ವಿಮಾನ ದುರಂತ, ಬ್ಲ್ಯಾಕ್ ಬಾಕ್ಸ್ ಹೇಳಿದ್ದೇನು, ಕೊನೆ ಕ್ಷಣದಲ್ಲಿ ಪೈಲಟ್ ಸಂಭಾಷಣೆ ಏನಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆಗಳು ಚುರುಕುಗೊಂಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.